ಕ್ಷೇತ್ರದ ವಿಜಯಪುರ ವಾರ್ಡ್ನ ಬಿಜೆಪಿ ಮುಖಂಡರು ಸಮಾಜ ಸೇವಕ ಎಂಎಲ್ಡಿಸಿ ಮುನಿರಾಜು ಅವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಕೆಆರ್ಪುರ ಕ್ಷೇತ್ರದ ಶಾಸಕ ಬೈರ್ತಿ ಬಸವರಾಜು ಅವರ ಆಪ್ತರಲ್ಲೊಬ್ಬರಾಗಿರುವ ಎಂಎಲ್ಡಿಸಿ ಮುನಿರಾಜು ಇದೇ ಜೂನ್ 10ರಂದು 50ನೇ ವಸಂತಕ್ಕೆ ಕಾಲಿಟ್ಟರು. ಅಭಿಮಾನಿಗಳು, ಸ್ನೇಹಿತರು, ಕುಟುಂಬ ವರ್ಗದವರೊಂದಿಗೆ ತಮ್ಮ ಸ್ವಗೃಹದಲ್ಲಿ ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಿಸಿಕೊಂಡರು. ಬಿಬಿಎಂಪಿ ಚುನಾವಣಾ ಟಿಕೆಟ್ ಆಕಾಂಕ್ಷಿಯಾಗಿರುವ ಎಂಎಲ್ಡಿಸಿ ಮುನಿರಾಜು ಅವರಿಗೆ ಕೆಆರ್ಪುರ ಕ್ಷೇತ್ರದ ಮೂಲೆ ಮೂಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ವಿಜಯಪುರ ವಾರ್ಡಿನ ರಮೇಶ್ ಗೌಡ, ಗೋಪಾಲಣ್ಣ, ರಾಜು, ಹರಿ, ರಾಮು ಸೇರಿದಂತೆ ನೂರಾರು ಯುವಕರು, ಮಹಿಳೆಯರು ಪಾಲ್ಗೊಂಡಿದ್ದರು. ದೇವರು ಎಲ್ರಿಗೂ ಆರೋಗ್ಯ, ಐಶ್ವರ್ಯ, ಸುಖ ಕೊಟ್ಟು ಸಂತೋಷವಾಗಿರಲಿ. ಸದಾ ಬೈರ್ತಿ ಬಸವರಾಜನ ಜೊತೆ ಇರಲಿ. ಅವ್ರಿಗೆ ದುಡಿಲಿ. ಮತ್ತು ಈ ಕ್ಷೇತ್ರದಲ್ಲಿ ಎಲ್ಲ ಕೆಲಸಗಳ ಅಭಿವೃದ್ಧಿ ಅಧಿಕಾರ ಆ ದಾನವೀರ ಶೂರಕರ್ಣ ಯಾವಾಗಲೂ ಚೆನ್ನಾಗಿದ್ದು ಅವ್ರ ಜೊತೆಲಿ ಇರಲಿ ಅಂತ ಹೇಳಿ ಕೇಳ್ಕೊಳ್ತೀವಿ. ಸರ್, ಏನು ನಿನ್ನೆ ಮೋದಿಜಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ, ಹಾಗೂ ಬೆಂಗಳೂರು ಉತ್ತರದಿಂದ ಮೇಡಮ್ ಅವರು ಸಚಿವರಾಗಿ ಆಯ್ಕೆಯಾಗಿದ್ದಾರೆ, ಅದಕ್ಕೆ ತಮ್ಮ ಅಭಿಪ್ರಾಯ? ಈ ಭಾರತದ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿ ಆತ ಈ ದೇಶದ ಉಳಿವಿಗಾಗಿ ಮತ್ತು ಈ ದೇಶದ ಜನರಿಗಾಗಿ ತನ್ನ ಕುಟುಂಬ ಅಂದ್ಕೊಂಡು ಹೆಂಡತಿ, ಮಕ್ಕಳು, ಮತ್ತೊಂದು ಏನೂ ಇಲ್ದಿರ ಸದಾ 24 ಗಂಟೆ ಇಂಟು 7 365 ದಿವಸ ಈ ದೇಶಕ್ಕೋಸ್ಕರ ಪ್ರತಿ ಕ್ಷಣ ಪ್ರತಿ ಗಂಟೆ ಆತನು ಮೀಸಲಿಟ್ಟು ದುಡಿತಾ ಇದ್ದಾರೆ. ಆತನಿಗೆ ಆ ದೇವರು ಸುಖ, ಸಂತೋಷ ಮತ್ತು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚು ಶಕ್ತಿ ಕೆಲಸ ಮಾಡೋದಕ್ಕೆ ಆ ಭಗವಂತನ ಆತ್ಮಸ್ಥೈರ್ಯ ಕೊಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆಯೇ ಶೋಭಕ್ಕ ಕೂಡ ನಾರ್ತಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಆ ಶೋಭಕ್ಕ ಕೂಡ ಈ ಕ್ಷೇತ್ರದಲ್ಲಿ ಜನರಿಗೆ ಸೇವೆ ಮಾಡಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಅವ್ರಿಗೂ ಆರೋಗ್ಯ ಮತ್ತು ಆತ್ಮಸ್ಥೈರ್ಯ, ವಿಜಯ, ಜಯ ಎಲ್ಲ ಕೊಡಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಈ ಸಂದರ್ಭದಲ್ಲಿ ಕೇಳ್ಕೊತೀವಿ. ಸರ್, ಮುಂಬರುವ ಏನು ಬಿಬಿಎಂಪಿ ಚುನಾವಣೆ ಬರುವಂಥದ್ದಿದೆ, ಮುಂಬರುವ ಚುನಾವಣೆಗೆ ಯಾವ ರೀತಿ ಒಂದು ತಯಾರಿ ತಗೊಳ್ತಾ ಇದ್ದೀರಾ ಸರ್? ನಾವು ತಯಾರಿ ಆಲ್ರೆಡಿ 25 ವರ್ಷದಿಂದ ಮಾಡ್ತಾನೇ ಇದ್ದೀವಮ್ಮ. ಇವಾಗೇನು ತಯಾರಿ ನಮಗೇನು ಹೊಸದಲ್ಲಿ 25 ವರ್ಷಗಳಿಂದ ಎಲ್ಲ ಅಕ್ಕಿ ಕೊಟ್ಟಿದ್ದಾಯಿತು, ಸೀರೆಗಳು ಕೊಟ್ಟಿದ್ದಾಯಿತು, ಫ್ರೂಟ್ಗಳಾಯಿತು, ಕರೋನಾ ಟೈಮಲ್ಲಿ ರೇಷನ್ಗಳು ಕೊಟ್ಟಿದ್ದಾಯಿತು, ವ್ಯಾಕ್ಸಿನೇಷನ್ ಹಾಕ್ಸಿದ್ದಾಯಿತು, ಓಂ ಶಕ್ತಿ ಬಸ್ಗಳು ಕಳಿಸಿದ್ದಾಯಿತು, ಎಲ್ಲ ಮಾಡಿರೋದಾಗಿದೆ. ಸ್ಕೂಲ್ ಫೀಸ್ಗಳಿಂದ ಹಿಡಿದ್ಬಿಟ್ಟು ಬಟ್ಟೆಗಳಿಂದ ಯೂನಿಫಾರ್ಮ್ಗಳಿಂದ 20-25 ವರ್ಷದಿಂದ ದುಡ್ದಿದ್ದೀವಿ. ಇವಾಗ ಭಗವಂತನ ಆಶೀರ್ವಾದ ಮಾಡಬೇಕು, ನಮ್ಮ ಯಜಮಾನರು ಬೈರ್ತಿ ಬಸವರಾಜನ ಆಶೀರ್ವಾದ ಮಾಡಬೇಕು, ಜನಗಳ ಆಶೀರ್ವಾದ ಮಾಡಬೇಕಷ್ಟೇ. ಅದು ಬಿಟ್ಟು ನಾವು ಮಿಕ್ಕಿದ್ದೆಲ್ಲ ನಮ್ಮ ಕೈಯಲ್ಲಿ ಏನೇನು ಆಗಬೇಕು ಅದೆಲ್ಲ ಮಾಡಿದ್ದೀವಿ. ಇನ್ನು ಮುಂದೆ ದೇವ್ರ ಇಚ್ಛೆ, ನಮ್ಮ ನಾಯಕರಾದ ಬೈರ್ತಿ ಬಸವರಾಜನವ್ರ ಇಚ್ಛೆ ಅಷ್ಟೇ ಹೇಳ್ತೀವಿ. ಥ್ಯಾಂಕ್ ಯು.